Hi friends, welcome back to my YouTube channel. ಎಂತ ಗೊತ್ತುಂಟ, ನಾನೀಗ ತೆಂಗಿನಕಾಯಿ ತುರಿತಾ ಇದ್ದೇನೆ. 2 ಬೀಟ್ರೋಟ್ ಉಂಟು, ಅದನ್ನು ಸ್ವಲ್ಪ ಸಾಂಬಾರು ಮಾಡುವ ಅಂತ. ನಾನು ಎಲ್ಲ ವಿಡಿಯೋಗಳಲ್ಲಿ ಸುಳುವಲ್ಲೇ ವಿಡಿಯೋ ಮಾಡಿ ಹಾಕಿದೆ. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ಸ್ವಲ್ಪ ಕನ್ನಡದಲ್ಲಿ ಸಹ ಮಾಡಿ ಅಂತ, ಕನ್ನಡದಲ್ಲಿ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವತ್ತೊಂದು ಮಾತ್ರ ಕನ್ನಡದಲ್ಲಿ ಮಾಡ್ತಿದ್ದೇನೆ. ಕನಸಿನ ಹೊಳೆ ಗುಂಗಿನ ಮಳೆ ಪ್ರಾಣ ಹಿಂಡಿದೆ. ತೆಂಗಿನಕಾಯಿ ತುರಿತಾ ಇದ್ದೆ. ಆವಾಗ ನಮ್ಮ ಮಾವ ಹೇಳಿದ್ರು ನನಗೆ ಬಿಸಿ ಚಹಾ ಇದ್ರೆ ಬೇಕು ಅಂತ. ಅದಕ್ಕೆ ನೋಡಿ ನಾನು ಚಹಾ ಬಿಸಿ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ನಾನೀಗ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ, ಯಾಕಂದರೆ ಅವರಿಗೆ ಸ್ವಲ್ಪ ಶುಗರ್ ಕಡಿಮೆ ಉಂಟು. ಡಾಕ್ಟ್ರು ಹೇಳಿದ್ದಾರೆ ಅವರಿಗೆ ಚಹಾ ಎಲ್ಲ ಕೊಡುವಾಗ ಸಕ್ಕರೆ ಜಾಸ್ತಿ ಹಾಕಿ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಕ್ಕರೆ ಹಾಕಿ ನಾನೀಗ ಗ್ರೈಂಡರಿಗೆ ತೆಂಗಿನಕಾಯಿ ಮೆಣಸು ಎಲ್ಲ ಹಾಕಿ ರುಬ್ತಾ ಇದ್ದೇನೆ ನೋಡಿ. ನೋಡಿ 2 ಸಣ್ಣಗಿದ್ದ ಬೀಟ್ರೋಟು. ಈಗ ಅದರ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ತೇನೆ. ಏನೇ ಬರಲಿ ಜೊತೆಯಾಗಿ ನೀನೆ ನೋಡಿ ಬೀಟ್ರೋಟ್ ಸಣ್ಣದಾಗಿ ಕಟ್ ಮಾಡಿ ರೆಡಿ ಆಯಿತು. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬಕ. ನೋಡಿ ಫ್ರೆಂಡ್ಸ್, ನಾನೀಗ ಅಲಸಂದೆ ಮತ್ತು ಬೀಟ್ರೋಟನ್ನು ಒಲೆಯಲ್ಲಿ ಇಟ್ಟಿದ್ದೇನೆ. ಬೇಯ್ತಾ ಇದೆ ನೋಡಿ. ನಾನು ತೆಂಗಿನಕಾಯಿ ಮತ್ತು ಮೆಣಸೆಲ್ಲ ಹಾಕಿ ಗ್ರೈಂಡರಿಗೆ ಹಾಕಿದ್ದೆ. ಅದೆಲ್ಲ ಗ್ರೈಂಡ್ ಆಯಿತು. ಈಗ ಅದನ್ನು ತೆಗೆದು ಪಾತ್ರಕ್ಕೆ ಹಾಕಿದ್ದೇನೆ. ಈಗ ಬೇಯುತ್ತಿರುವ ತರಕಾರಿ ಸಾಂಬಾರಿಗೆ ಹಾಕ್ತೇನೆ. ನೋಡಿ ಬೀಟ್ರೂಟ್ ಸಾಂಬಾರ್ ಆಯಿತು. ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ. ಎಂತ ಗೊತ್ತುಂಟ, ನಿನ್ನೆ ಸಂಜೆ ಜೋರು ಮಳೆ ಬರ್ತಾ ಇತ್ತು. ಆ ಮಳೆಗೆ ನಮ್ಮ ತೆಂಗಿನ ಮರದಿಂದ ಒಂದು ತೆಂಗಿನ ಗರಿ ಬಿದ್ದಿದೆ ನೋಡಿ. ಇದನ್ನು ತುಳುವಲ್ಲಿ ಮಡಲ್ ಅಂತ ನಾವು ಹೇಳ್ತೇವೆ. 2 ಬೊಂಡ ಸಹ ಬಿದ್ದಿದೆ.